ಲೋಕವೆಲ್ಲ ಕಾಯುತ್ತಾ ಕುಳಿತೆ ತಾಯಿ, ಲೋಕವೆಲ್ಲ ಕಾಯುತ್ತಾ ಕುಳಿತೆ ತಾಯಿ. ಚಕ್ಕೆರೆಯ ಚೌಡಮ್ಮ ತಾಯಿ ಅಕ್ಕರೆಯ ತೋರಮ್ಮ. ಪಂಜಿನ ಬೆಳಕಲ್ಲೇ ಪಳಪಳನೆ ಒಳೆದಾಳೆ, ನಡಮಡಿಯ ಮೇಲೆ ತಾಯೇ ನಲಿಯುತ್ತ ಬರುತ್ತಾಳೆ. ಆ ತಮಟೆಯ ಸದ್ದಿಗೆ ಜಗ್ಗಾನೆ ಕುಣಿದು, ತಮಟೆಯ ಸದ್ದಿಗೆ ಜಗ್ಗಾನೆ ಕುಣಿದು ತಾಯಿ ಚೌಡವ್ವ ಬಂದಳೆ. ಆ ಚಕ್ಕರೆಯ ಚೌಡವ್ವ ತಾಯಿ ಅಕ್ಕರೆಯ ತೋರವ್ವ. ಗುಡಿಯ ಗೋಪುರದೊಳಗೆ ಕುಂತಿರುವಳವಳಾರೆ, ಕುಂಕುಮದ ಸೀರೆಯ ನರಿಯೋಳು ಚೌಡವ್ವ. ಕುಂತು ಕೇಳವಳೆ ನಮ್ಮ ಪದವ, ಕುಂತು ಕೇಳವಳೆ ನಮ್ಮ ಪದವ. ಚಕ್ಕರೆಯ ಚೌಡವ್ವ ತಾಯಿ ಅಕ್ಕರೆಯ ತೋರವ್ವ. ಕಿರುಮುಖದ ಕರಚಲುವೆ ಬಾರೆ ನನ್ನವ್ವ, ಕಿರುಮುಖದ ಕರಚಲುವೆ ಬಾರೆ ನನ್ನವ್ವ. ಚಕ್ಕರೆಯ ಚೌಡವ್ವ ಅಕ್ಕರೆಯ ತೋರವ್ವ. ಆರತಿಗೆ ಒಲಿಯೋಳೆ ಆರವ ಕೇಳೋಳೆ, ಆರತಿಗೆ ಒಲಿಯೋಳೆ ಆರವ ಕೇಳೋಳೆ. ಚಕ್ಕರೆಯ ರಾಜ ಬೀದಿ ಒಳಗೆ ತಾಯಿ ನಲಿಯುತ್ತ ಬರುತ್ತಾಳೆ. ಚಕ್ಕರೆಯ ರಾಜ ಬೀದಿ ಒಳಗೆ ತಾಯಿ ನಲಿಯುತ್ತ ಬರುತ್ತಾಳೆ. ಚಕ್ಕರೆಯ ಚೌಡವ್ವ ಅಕ್ಕರೆಯ ತೋರವ್ವ. ಸಕ್ಕರೆಯ ಬೊಂಬೆ ಬಾ ಕೆಡುಗಣ್ಣ ಚೆಲುವೆ ಬಾ ಬಾಬಾರ ಚೌಡವ್ವ. ಚಕ್ಕರೆಯ ಚೌಡವ್ವ ಅಕ್ಕರೆಯ ತೋರವ್ವ. ಚಕ್ಕರೆಯ ಚೌಡವ್ವ ಅಕ್ಕರೆಯ ತೋರವ್ವ. ಚೌಡೇಶ್ವರಿ ಮಾತಾಕ್ಕೆ. ನಾಡಿಗೆ ನಾಡದೇವತೆ, ಗ್ರಾಮಕ್ಕೆ ಗ್ರಾಮ ದೇವತೆ, ಪ್ರತಿಯೊಂದು ಮನೆಗೂ ಆ ತಾಯಿ ಎನ್ನೋಳೆ ದೇವತೆ. ನೋಡಿ, ಅವ್ರು 3 ಜನ ದೇವತೆರೇ ಬಿಡ್ರಿ. ನಾಡ ದೇವತೆ, ಗ್ರಾಮ ದೇವತೆ, ಮನೇಲಿ ತಾಯಿ ಅನ್ನೋಬ್ಬ ದೇವತೆ. ಈ 3 ಜನ ದೇವತೆಯರು ನಗನಗ್ತಾ ಚೆನ್ನಾಗಿದ್ದು ಬಿಟ್ರೆ ನಾವೆಲ್ಲ ಚೆನ್ನಾಗಿರ್ತೇವೆ. ಅದಕ್ಕೆ ನಾಡ ದೇವತೆ ದಸರಾ ನಿಲ್ಸೋದೇ ಇಲ್ಲ. ಎಂತ ಬರಗಾಲ ಬಂದ್ರು, ಕರೋನಾ ಬಂದ್ರು ಸರಳವಾಗಾರು ಆಚರಣೆ ಮಾಡ್ತಾರೆ. ನಿಲ್ಲಬಾರದು, ನಾಡು ಒಳ್ಳೇದಾಗಬೇಕು. ಗ್ರಾಮ ದೇವತೆ ಹಬ್ಬ ಏನೋ ರಾಜಕೀಯ ಪಕ್ಷ ಪಾರ್ಟಿ ಎಲ್ಲ ನಡೆದಿರ್ತದೆ. ನ್ಯಾಯ ಕೂತ್ಕೊಂಡಾಗ ಇಲ್ಲ ಹಬ್ಬ ಮಾಡ್ಬಿಡುಮ ಆಮೇಲೆ ಮಾತಾಡ್ಕಮ್ಮ, ಹಬ್ಬ ಮಾಡ್ಬಿಡುಮ ಆಮೇಲೆ ಮಾತಾಡ್ಕಮ್ಮ ಅಂತ 30 ವರ್ಷದಿಂದ ತಳ್ಕೊಂಡೆ ಬರ್ತಾವೆ. ಎಲ್ಲ ನ್ಯಾಯನೂ ಮುಂದಕ್ಕೆ ಹಾಕ್ಬಿಡ್ತಾರೆ ದೇವ್ರ ಮುಂದೆ. ಹಬ್ಬ ನಿಲ್ಸೋದು ಬೇಡ ಅಂತ ಮಾತು. ನೋಡಿ, ನಾಡ ದೇವತೆ ದಸರಾ ನಿಲ್ಬಾರ್ದು, ಗ್ರಾಮ ದೇವತೆ ಕೊಂಡ ಬಂಡಿ ನಿಲ್ಬಾರ್ದು ಅಂತೀವಿ. ಹಾಗೆ ತಾಯಿ ಅನ್ನೋ ದೇವತೆ ಕಣ್ಣೀರು ಹಾಕ್ಬಾರ್ದು, ಸಂಕಟ ಪಡಬಾರ್ದು, ಮನೋವ್ಯತೆ ಪಡಬಾರ್ದು. ವಯಸ್ಸಾದವ್ರಿಗೆ ಹೇಳ್ಕೊಳಕ್ ಭಯ. ಮಗ ನೋವು ಕೊಟ್ರು, ಸೊಸೆ ನೋವು ಕೊಟ್ರು, ಮೊಮ್ಮಗ ಬಾಯಿಗೆ ಬಂದಂಗೆ ಬೋದ್ರು ಹೇಳಕ್ ಭಯ ಅವ್ರಿಗೆ. ಹೇಳ್ಬಿಟ್ರ ಬಿಟ್ಟಾರಪ್ಪ, ತೆಗೆದು ಒಗೆದು ಬಿಡ್ತೀನಿ ಅಂತ. ಜಿಮ್ಗೆ ಹೋಯ್ತಾನೆ, ಜಿಮ್ಗೆ ಮೊಮ್ಮಗ
ಏನ್ 130 kg ತೋಳ ಇದ್ದಂಗೆ ಅವನೇ ಪುಣ್ಯಾತ್ಮ. ಈ ಬುಲೆಟ್ ಗಾಡಿ ಈಚೆಗೆ ತೆಗೀತಿದ್ದ, ಅವಜ್ಜಿ ಮೂಲಲ್ಲಿ ಕೂತವಳೆ. ಗಾಡಿ ತೆಗಿಯುವಾಗ ಒಂಚೂರು ವಾಲಾಡ್ಬಿಟ್ಟ ಅವನೇ ಸ್ಕಿಡ್ ಆಗಿ. ಈ ಅಜ್ಜಿ ಮೂಲೆ ಕೂತಿದ್ಲಲ್ಲ, ಅಯ್ಯಯ್ಯೋ ಮಗ, ಹುಷಾರು ಕಣ್ ಮಗ ಅಂದ್ಲು. ಏನ್ ಸ್ಕೂಟರ್ ಸುಳ್ಳು ಮನೆ ಕಲ್ಲೆತ್ತಾಕ್ಬಿಡ್ತೀನಿ ತಲೆ ಮೇಲೆ. ಬಾಯಿ ಮುಚ್ಕ ಕೂತ್ಕೋಕೆ ನಿನಗಲ್ಲಿ ಬಂದಿರೋದು. ಅವ ಅಮ್ಮನ ಮೇಲೆ ಕೇಣವ, ಎಲ್ಲ ಒತ್ತಡ ಯಾರೋ ಮೆಸೇಜ್ ಕಳಿಸ್ಲಿಲ್ಲ ಅಂತ ಕಾಣ್ತದೆ. ಆ ಕೇಣ ತಂದು ಅವ ಅಮ್ಮನ ಮೇಲೆ ಆಗ್ತಾ ಕೂತವ. ಅವಳೇನು ಅನ್ಬಾರ್ದಂದ್ಲ, ಮೊಮ್ಮಗ ಹುಷಾರಾಗಿ ಹೋಗ್ಲಿ ಅಂತಂದ್ಲಪ್ಪ. ಯಾರು ಹೇಳೋರು ಕೇಳೋರಿಲ್ಲ ಅಂದ್ಬಿಟ್ಟು ತಲೆ ಮೇಲೆ ಕಲ್ಲೆತ್ತಾಕ್ತೀನಿ, ಒಡಸ್ ಸಾಯಿಸ್ಬಿಡ್ತೀನಿ, ಚರಂಡಿಗೆ ಹಚ್ಬಿಡ್ತೀನಿ. ಮೊಮ್ಮಗ ಅಜ್ಜಿಗನ್ನೋ ಮಾತು. ಏನೋ ಒಂದು ಕಾಯಿಲೆ ಆಗ್ಬಿಟ್ಟು ಅಂಟೆಗೆ ಉದ್ದ ಇದ್ದಂಗಿದ್ದ, ನಮ್ಮ ಮುಂಚೆ ಬೆಳೆದ ಹುಡುಗ. ಉಮ್ಡಳ್ಳಿ ಔಷಧಿ ಹಾಕ್ತಾರೆ ಅಂದ್ಬಿಟ್ಟು ಮಾದಗಟ್ಟಿಗೆ ಅವಮ್ಮ ಕೋಳ್ಕೋತ್ಗೆ ತೆಗ್ಲ ಮೇಲೆ ಹಾಕ ಒತ್ಕೋಗಳು ಅವನ್ನ. ಅವ್ರ ಅಪ್ಪ ಅವನ ಏನ್ಕೊಂಡಿದ್ರು ಸತ್ತೋಯ್ತದ ಇದು ಅಂತ. ಅಯ್ಯೋ ನಾನು ವಂಶದ ಕುಡಿ ಅಂತ 4 ಗಂಟೆ ರಾತ್ರಿಗೆ ಎದ್ದು ಆ ಮಗ ಟವಲ್ ಮುದ್ರಕ್ಕೆ ಒತ್ಕೊಂಡು ಹೋಯ್ತಿದ್ಲ ಅವನ್ನ. ಅಂಟೆಗುದ್ದ ಆದಂಗೆ ಆಗಿದ್ದ, ಈಗ ತೋಳ ಆದಂಗೆ ಆಗವನೆಲ್ಲ ತೆಗೆದು ಎಷ್ಟುಬಿಟ್ಟನಂತವ ಅಮ್ಮ. ನಾಲ್ಗೆಗೆ ಲಿಗ ಬೇಡವ, ನಾಲ್ಗೆಗೆ ಲಿಗ. ಆ ವಯಸ್ಸಾದ ಜೀವ ಹುಷಾರಾಗಿ ಹೋಗಿದ್ ಬಾ ಮಗ ಅನ್ನೋದು ತಪ್ಪ ಜಗತ್ತಲ್ಲಿ. ಅದಕ್ಕೆ ಅಜ್ಜಿಗೆ ಚೈನ್ ಮಾಡಿಸಿದ್ರೆ ಆಗ್ಲಿಲ್ಲ, ಅಜ್ಜಿಗೆ ಸೆರೆ ತಗೊಟ್ರೆ ಆಗ್ಲಿಲ್ಲ, ಗುಲಾಬ್ ಜಾಮೂನ್ ತಿನ್ಸಿದ್ರೆ ಆಗ್ಲಿಲ್ಲ. ಹೊಸಿ ಮನೋವ್ಯತೆ ಉಂಟಾಗ್ದಂಗೆ ನೋಡ್ಕೋಬೇಕು. ಇವತ್ತು ದೊಡ್ಡೋಳಮ್ಮ, ದೊಡ್ಡ ತಾಯಮ್ಮ ಬಾಳಿ ಬದುಕಿದ ಜೀವ. ಆ ತಾಯಿಯ ವೃದ್ಧಾಪ್ಯ ಅನ್ನೋದನ್ನ ಹೆಂಗ್ ನೋಡ್ಕೋಬೇಕು ಗೊತ್ತಾ? ಆ ಕುಟುಂಬದವರೆಲ್ಲ ಸೇರಿ ಹಸು ಮಗು ನೋಡ್ದಂಗೆ ನೋಡ್ಕೋಬೇಕು ಆ ತಾಯಿನ. ಇಂಥ ಮೊಮ್ಮಕ್ಕಳು, ಇಂಥ ಮಕ್ಕಳ ಜೊತೆ ಇನ್ನೊಂದು 10 ವರ್ಷ ಬಾಳ್ಬೇಕು ನಾನು ಅಂತ ಆ ತಾಯಿ ದೇವ್ರು ಬೇಡ್ಬೇಕು. ಹಾಂಗೆ ನೋಡ್ಕೋಬೇಕ್ರಿ. ಹಂಗೆಲ್ಲ ನೋಡ್ಕೊಂಡು ಆದ್ಮೇಲೆ ಆಮೇಲೆ ಅವ್ರ ಜೀವ ಬಿಟ್ಟ ಮೇಲೆ ಈ ತಿಥಿ, ಅದ್ದೂರಿ ಊಟ, ಫಂಕ್ಷನ್ನು ಎಲ್ಲ ಇವಕ್ಕೆಲ್ಲ ಗೌರವ ಬರೋದು ಯಾವಾಗ? ವಯಸ್ಸಾದ ಕಾಲದಲ್ಲಿ ಅವ್ರ ಸೇವೆ ಚೆನ್ನಾಗಿ ಮಾಡಿದಾಗ ಇವಕ್ಕೆಲ್ಲ ಬೆಲೆ ಬರ್ತದೆ. ಮುಪ್ಪನ ಕಾಲದಲ್ಲಿ ಇಟ್ಕೊಡ್ದೆ ಇಟ್ಟಾಡ್ಸ್ಬಿಟ್ಟು ನಮ್ಮ ಕಾಲದ ಪದ ಆಡ್ಸ್ರೆ ಹೋಗಿದ್ದಿಲ್ಲ ಜನ. ಅವೆಲ್ಲ ಸಹಜ ಕಣ್ರಿ. ಅದಕ್ಕೆ ಯಾವತ್ತೂ ಕೂಡ ಕಡೆಗಾಲ, ಮುಪ್ಪಿನ ಕಾಲ, 1 ವರ್ಷ 6 ತಿಂಗಳು, ಒಂದು 7-8 ತಿಂಗಳು ಯಾತನೆ ಪಟ್ಬಿಡ್ತಾರೆ ಕೆಲವರು ವಯಸ್ಸಾದವರು. ಅವ್ರಿಗೇನು ಅನ್ಸ್ತದೆ ಗೊತ್ತಾ? ಊಟ ಬಿಟ್ಟು ಸತ್ತೋಗ್ಬೇಕು ಅನ್ಸುತ್ತೆ. ನಮಗೆ ಗೊತ್ತಿಲ್ಲದಂಗೆ ಅವ್ರೊಂದು ವ್ರತ ಸ್ವೀಕಾರ ಮಾಡ್ತಾರೆ, ಊಟ ಮಾಡಲ್ಲ. ಯಾಕೆ ಆಗ್ತದೆ? ಊಟ ಮಾಡಲ್ಲ, ಬೇಡ ನಾನು ಸತ್ತೋಗ್ಬಿಡುವ ಅಂತ. ಅವ್ರ ಮನ್ಸನ್ನು ಅರ್ಥ ಮಾಡ್ಕೊಂಡವ್ವ, ನೀನು ನಮ್ಮ ಸಾಕಿಲ್ವ ಅವತ್ತು? ನಾವೊಂದಷ್ಟು ನೋಡ್ಕೋತೀವಿ, ಯಾಕೆ ಹಿಂಗೆ ಮಾಡ್ತೀನಿ ನೀನು? ನೋಡಿದ್ರ ನಮ್ಮ ದೇವೇಗೌಡರು ಚೆನ್ನಮ್ಮನಿಗೆ ಊಟ ತಿನ್ನಿಸ್ತಿದ್ರು. ನಾ ಇರ್ಬೇಕಾ ಬೇಡವಾ? ಚೆನ್ನಮ್ಮನವ್ರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಅವ್ರು ತಿಂತಿಲ್ಲ. ಇವ್ರಂತಾರೆ ನಾನಿರ್ಬೇಕಾ ಬೇಡವಾ, ನೀ ತಿನ್ನು ಅಂತ. ಅದು ಕಣ್ರಿ ಪ್ರೀತಿ. ದೊಡ್ಡಸ್ತಿಕೆ ಅಂದ್ರೆ ಅದೇ, ದೊಡ್ಡತನ ಅಂದ್ರೆ ಅದೇ. ಯಾರ ನರ್ಸ್ ತಿನ್ನಿಸ್ತಾಳ್ ಬಿಡು, ಎಷ್ಟು ಜನ ಬೇಕಾದ್ರೆ ದುಡ್ಡಿಲ್ವೇನ್ರಿ ಅವ್ರ ಹತ್ರ? ಯಾರೋ ನೋಡ್ಕೊಳ್ಳೋಕ್ಕೆ ಇವ್ರು ನರ್ಸ್ ಬುಕ್ ಮಾಡ್ಬಿಟ್ಟು ನೋಡ್ಕೊಳ್ಳಿ ಅನ್ಬೋದಿತ್ತಲ್ಲ. ನೀವು ಸ್ಥಾನಗೇನೆಲ್ಲ ಮಾಡಿಸ್ಮೇಲೆ ಬಂದು ಮಕ್ಕ ನೋಡ್ತೀನಿ ಅನ್ಬೋದಿತ್ತಲ್ಲ. ಕುಳಿತು ತನ್ನ ಪತ್ನಿಗೆ ತುತ್ತು ತಿನ್ನಿಸ್ಬೇಕು ಅಂತ ದೊಡ್ಡಗೌಡ್ರಿಗೆ ಅನ್ನಿಸ್ತು. ಇವತ್ತೆಲ್ಲ ಕಡೆ ಚರ್ಚೆ ಆಗ್ತಿರೋದು 72 ವರ್ಷದ ದಾಂಪತ್ಯ. ಇವತ್ತು ಬಹಳ ಪ್ರಸ್ತುತ ಅದು ಇವತ್ತಿನ ಜನಕ್ಕೆ. ಏನು ಸುಲಭ ಜೀವನ. ಬೆಳಗ್ಗೆ 6 ಗಂಟೆಗೆ ಚಿನ್ನು ಅನ್ನೋದು, 9 ಗಂಟೆಗೆ ಲವ್ ಯು ಅನ್ನೋದು, 12 ಗಂಟೆಗೆ ಮದುವೆ ಆಗೋದು, 3 ಗಂಟೆ ಡೈವರ್ಸ್ ತಗೋದು. ಏನು ಇಷ್ಟು ಸುಲಭ ಅವ್ರು ಮನಕಾನಾಗೋರು ಲೈಫ್. ಇವ್ರ ಅನುಕೂಲಕ್ಕೆ ಜೀವನ ಇರಬೇಕು ಅಂತ ನಾವು ಅನ್ಕೊಂಡು ಅಲ್ಲಿ ಕೂತ್ಕೊಂಡು ಹೆಣ್ಮಗಳು ಡಿಸೈಡ್ ಮಾಡ್ತಾಳೆ. ಅವ್ರ ಮಲ್ಲಿ ವಯಸ್ಸಾದವ್ರು ಯಾರಿದ್ದರು, ಮನೆ ಹೆಂಗಿದ್ದದು, ಟೈಲ್ಸಾ ಗಾರೆನ? ವಯಸ್ಸಾದವ್ರ ಮನೇಲಿದ್ರೆ ಹೆಣ್ಣು ಕೊಡಲ್ವಂತಿನ ಮೇಲೆ ಡಿಸೈಡ್. ಇನ್ನೊಂದು 10 ವರ್ಷ ಹೋದ್ರೆ ಅಗ್ರಿಮೆಂಟ್ ಹಾಕಿ ಕೊಡ್ಬೇಕಾಯ್ತದೆ. ನಿಮ್ಮ ಮಗಳ ಕೈಯಲ್ಲಿ ಪಾತ್ರೆ ತೊಳಸಲ್ಲ, ಬಟ್ಟೆ ಒಗೆಸಲ್ಲ. ನಮ್ಗೆ 60 ಆಗದೆ, ಇನ್ನೊಂದು 5 ವರ್ಷ ಆದ್ಮೇಲೆ ನಾವು ಬದುಕಲ್ಲ, ಹೋಗ್ಬಿಡ್ತೀವಿ, ಅವ್ರು ಚೆನ್ನಾಗಿರ್ಲಿ ಅಂತ ಬರ್ಕೊಡ್ಬೇಕು. ಈ ಸ್ಥಿತಿ ಬಂದ್ಕೋತಿದ್ವಿ. ಅದಕ್ಕೆ ದೊಡ್ಡೋಳಮ್ಮನಂಥ ಹಿರಿತನದ ಧೀಮಂತದ ಬದುಕು ನಮಗೆಲ್ಲ ಆದರ್ಶವಾಗಲಿ. ನಮ್ಮ ಚಕ್ಕೆರೆ ಗ್ರಾಮದ
ಏನು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ನಿರ್ದೇಶಕರಾದ ವೆಂಕಟರಾಮೇಗೌಡರ ಪೂಜ್ಯ ತಾಯಿಯವರು, ಕೀರ್ತಶೇಷರಾದ ಪುಟ್ಟಸ್ವಾಮಿಗೌಡ ಅವರು ಮೋಟೇಗೌಡರ ಧರ್ಮಪತ್ನಿ, ದೀರ್ಘಕಾಲದ ಜೀವನವನ್ನು ಮುಗಿಸಿ ಆ ತಾಯಿ ಇವತ್ತು ದಯಾಗರನಾದ ಭಗವಂತನ ಪದತಲವನ್ನು ಸೇರಲಿ ಅಂತೇಳಿ ನಾವಾದರೂ ಆಶಿಸುತ್ತಾ, ಅಮ್ಮ ಆ ತಾಯಿ ದೊಡ್ಡವಳಮ್ಮನಿಗೆ, ದೊಡ್ಡತಾಯಮ್ಮನಿಗೆ, ದೊಡ್ಡ ಗುಣದ ಆ ದೇವತೆಗೆ ನಮ್ಮೆಲ್ಲರ ಅಶ್ರುತರ್ಪಣವನ್ನು ಈ ಮೂಲಕವಾಗಿ ಸಲ್ಲಿಸೋಣ. ತಾಯಿ ಅಮ್ಮ ನಮ್ಮನೆಗೆ ಈ ಭಕ್ತಿಯ ಪ್ರಣಾಮ ಅರ್ಪಣೆ ಆಗಲಿ ಅಂತೇಳಿ ಆಶೀರ್ವದಿಸೋಣ. ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನೋ, ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ. ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನೋ, ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ, ಜಪ 10,000 ಮಾಡಿ ಫಲವೇನೋ. ತನ್ನ ಸತಿ ಸುತರು ಬಂಧುಗಳ ನೋಯಿಸಿ, ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನೋ, ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನೋ, ಪಿನ್ನಾಣದಿಲ್ಲದಲ್ಲಿ ದೇಶ ದೇಶವ ತಿರುಗಿ, ಪಿನ್ನಾಣದಿಲ್ಲದಲ್ಲಿ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನೋ, ಅನ್ನದಾನವ ಮಾಡಿ ಫಲವೇನೋ. ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನೋ, ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ. ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು, ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿತ್ತು ಫಲವೇನೋ, ಸ್ನಾನ
ಪಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನೋ ಆನಂದ ಮೂರುತಿ ಪುರಂದರ ವಿಠಲನ ಆನಂದ ಮೂರುತಿ ಪುರಂದರ ವಿಠಲನ ನೆನೆಯದೆ ತನುವಿತ್ತು ಫಲವೇನೋ ನೆನೆಯದ ತನುವಿತ್ತು ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ ವಿಠಲ ರಂಗ ವಿಠಲ ರಂಗ ಜೈ ಪುಂಡರೀಕ ವರದೆ ಜಯ ಜಯ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ತೊಡತಾಯಮ್ಮನವರ ಆತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯಾಗಲಿ ಗೋವಿಂದ.